ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಓರ್ವನ ಅಪಹರಣ ಆಗಿದೆ. ಕಾರ್ನಲ್ಲಿ ಬಂದಂತಹ 3 ಜನ ದುಷ್ಕರ್ಮಿಗಳು ಅಪಹರಣವನ್ನ ಎಸಗಿ ಪರಾರಿಯಾಗಿದ್ದಾರೆ. ಬಿಹಾರ ಮೂಲದ ಆಶೀತ್ ಜಾ ಎಂಬಾತನ ಕಿಡ್ನಾಪ್ ಆಗಿದೆ. ರಾತ್ರಿ ಬೈಕಲ್ಲಿ ಸ್ಪಾನಿಂದ ಮನೆ ಕಡೆ ಹೊರಟಿದ್ದಂತೆ ಆಶೀತ್ ಕಾರ್ನಲ್ಲಿ ಫಾಲೋ ಮಾಡಿ ಅಡ್ಡ ಹಾಕಿದಂತಹ ದುಷ್ಕರ್ಮಿಗಳು ಬೈಕ್ಗೆ ಕಾರ್ನಲ್ಲಿ ಡಿಕ್ಕಿ ಹೊಡೆದು ಅದಾದ ಬಳಿಕ ಆಶೀತ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದಾದ ನಂತರ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ ಈಗ ಸ್ಪಾ ಮಾಲೀಕನಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸ್ಪಾ ಮಾಲೀಕ ಪ್ರಕಾಶ್ ಮಂಡಲ್ಗೆ ಕರೆ ಮಾಡಿ 2 ಲಕ್ಷ ಕೊಟ್ರೆ ಆಶೀತ್ನ ಬಿಡ್ತೀವಿ ಅಂತ ಹೇಳ್ತಿದ್ದಾರಂತೆ ಕಿಡ್ನಾಪರ್ಸ್. ಈ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿಡ್ನಾಪ್ ಆಗಿರುವಂತಹ ಆಶೀತ್ ಜಾ ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕಿಡ್ನಾಪ್ ಆದಂತಹ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಗಿರುವಂತಹ ಅಪಹರಣ ಪ್ರಕರಣ ಇದು. ರಾತ್ರಿ ಬೈಕ್ನಲ್ಲಿ ಸ್ಪಾನಿಂದ ಮನೆ ಕಡೆ ಹೊರಟಿರ್ತಾರೆ ಆಶೀತ್, ಹಾಗೆ ಆ ಸ್ಪಾನ ಮ್ಯಾನೇಜರ್ ಆಗಿರುವಂತಹ ಮನುಕುಮಾರ್. ಆ ಸಂದರ್ಭದಲ್ಲಿ ಕಿಡ್ನಾಪರ್ಸ್ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದು ಆ ನಂತರ ಇಬ್ಬರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಮನುಕುಮಾರ್ ಆ ಜಾಗದಿಂದ ತಪ್ಪಿಸಿಕೊಂಡ್ರೆ ಸಿಕ್ಕಾಕೊಂಡಂತ ಆಶೀತ್ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗುತ್ತೆ ಈ ಗ್ಯಾಂಗ್ ಅನ್ನುವಂತ ಮಾಹಿತಿ ಇದೆ. ಅದಾದ ಬಳಿಕ ಸ್ಪಾದ ಮಾಲೀಕನಿಗೆ ಫೋನ್ ಕರೆ ಬಂದಿದೆ. 2 ಲಕ್ಷ ಕೊಡಬೇಕು, ನೀವು 2 ಲಕ್ಷ ಕೊಟ್ರೆ ಮಾತ್ರ ನಾವು ಆಶೀತ್ನ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿ ಅಪಹರಣಕಾರರು ಸ್ಪಾನ ಮಾಲೀಕರಾಗಿರುವಂತಹ ಪ್ರಕಾಶ್ ಮಂಡಲ್ಗೆ ಕಾಲ್ ಮಾಡಿದ್ದಾರೆ. ಅದಾದಂತಹ ನಂತರದಲ್ಲಿ ಪ್ರಕಾಶ್ ಮಂಡಲ್ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. What happened? Get off me! Shut up! Get in the car! No! Help! Move! Go! Let me go! ಅಪಹರಣ ಪ್ರಕರಣದ ಎಐ ಪ್ರೆಸೆಂಟೇಷನ್ ನ ಗಮನಿಸ್ತಾ ಇದ್ದೀರಿ. ಆಶೀತ್ ಜಾ ಕಿಡ್ನಾಪ್ ಆದಂತಹ ವ್ಯಕ್ತಿ ಈತ ಬಿಹಾರ ಮೂಲದವನು ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಿನ ಅಕ್ಷಯ್ ನಗರದಲ್ಲಿ ಆಶೀತ್ ಜಾ ಸ್ಪಾ ನಡೆಸ್ತಾ ಇದ್ದ. ರಾತ್ರಿ ಕೆಲಸ ಮುಗಿಸಿ ಬೈಕ್ ನಲ್ಲಿ ಸ್ಪಾದಿಂದ ಮನೆ ಕಡೆ ಹೊರಟಿದ್ದ. ಮ್ಯಾನೇಜರ್ ಮನುಕುಮಾರ್ ಜೊತೆ ಆಶೀತ್ ಬೈಕ್ ನಲ್ಲಿ ಹೊರಟಿದ್ದ. ಈ ಸಂದರ್ಭದಲ್ಲಿ ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ದುಷ್ಕರ್ಮಿಗಳು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಏಕಾಏಕಿ ಆಶೀತ್ ಬೈಕ್ಗೆ ಇವರು ಡಿಕ್ಕಿ ಹೊಡೆದಿದ್ದಾರೆ. ಕಾರ್ ಗುದ್ದಿದಂತಹ ರಭಸಕ್ಕೆ ಆಶೀತ್ ರಸ್ತೆ ಪಾಲಾಗಿದ್ದ. ಆಶೀತ್ ಕೆಳಗೆ ಬೀಳ್ತಾ ಇದ್ದ ಹಾಗೆ ಆತ ಓಡದಂತೆ ಆತನ ಮೇಲೆ ಈ ಗ್ಯಾಂಗ್ ಹಲ್ಲೆಯನ್ನ ನಡೆಸಿದೆ. ಹಲ್ಲೆ ನಡೆಸಿ ಆಶೀತ್ ಜಾನ ಕಿಡ್ನಾಪ್ ಮಾಡಿ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದಾರೆ ದುಷ್ಕರ್ಮಿಗಳು. ಅದಾದ ಬಳಿಕ ಸ್ಪಾ ಮಾಲೀಕ ಪ್ರಕಾಶ್ ಮಂಡಲ್ಗೆ ಕರೆ ಮಾಡಿದ್ದಾರೆ ಕಿಡಿಗೇಡಿಗಳು. 2 ಲಕ್ಷ ಕೊಟ್ರೆ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಈಗ ಆಶೀತ್ ಜಾನ ಯಾರು ಕಿಡ್ನಾಪ್ ಮಾಡಿದ್ದಾರೋ ಆ ಕಿಡ್ನಾಪ್ ಮಾಡಿದವ್ರಿಗೂ ಈ ಸ್ಪಾ ಮಾಲೀಕನಿಗೂ ಅಥವಾ ಸ್ಪಾಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ಯಾಕಂದ್ರೆ ಇಡೀ ಪ್ರಕರಣ ಎಲ್ಲ ಒಂದ್ ಸ್ವಲ್ಪ ಗೊಂದಲ, ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಪ್ರಾಥಮಿಕವಾಗಿ ಪೊಲೀಸರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಹಿತಿ ಸಿಗ್ತಾ ಇದೆ ಅಂಕಿತಾ? ವಿದ್ಯಾ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಶೀತ್ ಅನ್ನೋರನ್ನ ಕಿಡ್ನಾಪ್ ಮಾಡಿ ಈಗಾಗಲೇ ಸ್ಪಾದ ಮಾಲೀಕರಿಗೆ ಹಣವನ್ನ ಕೊಡುವಂತೆ ಈ ಒಂದು ಕಿಡ್ನಾಪ್ ಗ್ಯಾಂಗ್ ಬೆದರಿಕೆಯನ್ನ ಹಾಕ್ತಾ ಇರುವಂಥದ್ದು. ನೀವು ಹೇಳ್ದ ಹಾಗೆ ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲರೂ ಕೂಡ ಪರಿಚಯಸ್ಥರ ಅನ್ನೋ ಒಂದು ಡೌಟ್ ಬರ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಏಕಾಏಕಿ ಕಾಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ಗೊತ್ತಿರೋರು ಅನ್ನೋ ಒಂದು ಶಂಕೆ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರುವಂಥದ್ದು. ಬೇಗೂರಿನ ತಿಗರಳಪಾಳ್ಯದಲ್ಲಿ ಸ್ಪಾವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಮನುಕುಮಾರ್ ಕೂಡ ಒಬ್ರು ಪಾರ್ಟ್ನರ್ ಆಗಿರ್ತಾರೆ. ಜೊತೆಗೆ ಇನ್ನೊಬ್ರು ಕೂಡ ಅದರಲ್ಲಿ ಪಾರ್ಟ್ನರ್ ಆಗಿರ್ತಾರೆ, ಪ್ರಕಾಶ್ ಅಂತ ಹೇಳಿ. ಇನ್ನೊಬ್ರು ಅಂದ್ರೆ ಇಬ್ರು ಒಟ್ಟಿಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಆಶೀತ್ ಹಾಗೆ ಮನುಕುಮಾರ್ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಅವರ ಬೈಕನ್ನ ಅಡ್ಡಗಟ್ಟಿ ಆ ಬೈಕನ್ನ ಬೀಳಿಸಿ ಏಕಾಏಕಿ ಹಲ್ಲೆಯನ್ನ ಮಾಡಿ ಕಿಡ್ನಾಪ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಆಶೀತ್ ಅವರನ್ನ ಕಿಡ್ನಾಪ್ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಮತ್ತೋರ್ವ ಮನುಕುಮಾರ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ 3 ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಈಗಾಗಲೇ ಆರೋಪಿಗಳ ಪತ್ತೆಗಾಗಿ ಬಲೆಯನ್ನ ಬೀಸಿರುವಂಥದ್ದು. ಜೊತೆಗೆ ಯಾರು ಕರೆಯನ್ನ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಆ ನಂಬರ್ ಅನ್ನ ಇಟ್ಕೊಂಡು ಈಗಾಗಲೇ ಟ್ರೇಸ್ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಎಲ್ಲಿಂದ ಕರೆ ಮಾಡಿದ್ರು, ಜೊತೆಗೆ ಎಷ್ಟು ದುಡ್ಡನ್ನ ಕೇಳಿದ್ರು, ದುಡ್ಡೇನಾದ್ರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅನ್ನೋ ಆರೋಪ. ಸೊ ಈ ಎಲ್ಲ ಆಯಾಮದಲ್ಲಿ ಈಗಾಗಲೇ ಪೊಲೀಸರು ಪ್ರಕರಣದ ತನಿಖೆಯನ್ನ ಮುಂದುವರಿಸಿರುವಂತದ್ದು. ವಿದ್ಯಾ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.